ಮನಿಷಳನ್ನು ಆಫೀಸ್ ಕಳಿಸಿದ್ದಕ್ಕೆ ತಾಯಿ ಮೇಲೆ ರುದ್ರ ಬಹಳ ಸಿಟ್ಟಾದ. ಅತ್ತ ವಸುಂಧರಾಗೆ ಮಗ ಹಾಕಿ ಕೇಳಿದ ಕೂಡಲೇ ಏನು ಉತ್ತರ ಹೇಳಬೇಕು ತಿಳಿದೆ ಕೆಲವು ಕ್ಷಣ ಯೋಚಿಸಿ, ಅದೇ ಕಣೋ, ನೀನು ನಮ್ಮ ಬಿಸ್ನೆಸ್ ಟೇಕ್ ಓವರ್ ಮಾಡಿದ್ಯಲ್ವಾ, ವಿಮಲಾ ಆಂಟಿ ಅವ್ರ ಬಿಸ್ನೆಸ್ಸನ್ನು ಮನಿಷಾ ಕೈಗೆ ಟೇಕ್ ಓವರ್ ಮಾಡಲಿದ್ದಾರೆ. ಸೊ ಅವಳಿಗೆ ನೀನು ಸ್ವಲ್ಪ ಟಿಪ್ಸ್ ಕೊಡ್ತೀಯಾ ಅಂತ ಕಳಿಸ್ದೆ ಅಂದ್ಲು. ಆ ವಿಷಯವನ್ನು ನನ್ನ ಕೇಳಬಾರ್ದಿತ್ತಾ? ನನ್ನನ್ನು ಕೇಳದೆ ಹೀಗೆ ಯಾರನ್ನು ಬೇಕಾದರೂ ನನ್ನ ಅನುಮತಿ ಇಲ್ಲದೆ ನನ್ನ ಕ್ಯಾಬಿನ್ವರೆಗೆ ಕಳಿಸ್ತೀಯಾ? ಇದೇ ನಮ್ಮ ಮಮ್ಮಿ ಇದು ಅಂತ ಗಂಭೀರವಾಗಿ ಕೇಳ್ದ. ಆ ಮಾತಿಗೆ ಮನಿಷಾ ಅವನ್ನ ಕೋಪದಿಂದ ನೋಡಿದ್ಲು. ತನ್ನ ಮಗನೇ ತನ್ನನ್ನು ಹಾಗೆ ಪ್ರಶ್ನೆ ಮಾಡ್ತಿರೋದಕ್ಕೊಂದು ಕಡೆ ಆಕ್ರೋಶ, ಮತ್ತೊಂದು ಕಡೆ ಉತ್ತರ ಹೇಳಲಾಗದೆ ಉರಿದು ಹೋದ ವಸುಂಧರಾ ತಕ್ಷಣ ಸಾರಿ ರುದ್ರ ಅಂತ ಫೋನ್ ಕಟ್ ಮಾಡಿದ್ಲು. ಕಟ್ಟಾದ ಫೋನ್ ನೋಡಿ ಒಂದು ವಕ್ರ ನಗು ನಮ್ಮ ಮಮ್ಮಿ ಕಾಲ್ ಮಾಡ್ತಾರೆ, ಇನ್ನು ನೀನು ಹೊರಡಬಹುದು ಅಂತ ಮನಿಷಾಳ ಜೊತೆ ಅಂದ ರುದ್ರ. ಇದೇನು ರುದ್ರ, ಐ ಆಮ್ ಯುವರ್ ಫ್ರೆಂಡ್, ಮತ್ತು ನಮ್ಮೆರಡೂ ಫ್ಯಾಮಿಲಿಗಳು ಒಳ್ಳೆ ಸಂಬಂಧವನ್ನು ಹೊಂದಿವೆ, ಅಂಥದ್ರಲ್ಲಿ ನೀನು ನನ್ನ ಜೊತೆ ಹೀಗೆ ನಡ್ಕೊಳ್ಳೋದು ಸರಿಯಲ್ಲ ಅಂತ ಮುಖ ಸೊಟ್ಟಾಗಿ ಮಾಡಿ ಅಂದ್ಲು ಮನಿಷಾ. ನೀನು ಹೀಗೆ ಬಂದು ನನ್ನನ್ನು ಭೇಟಿ ಮಾಡೋದು, ನನ್ನ ಕೆಲಸಕ್ಕೆ ತೊಂದರೆ ಕೊಡೋದು ಕೂಡ ನನಗೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಗೆಟ್ ಔಟ್ ಅಂತ ಬಾಗಿಲ ಕಡೆ ಕೈ ತೋರಿಸ್ತಾ ರುದ್ರ. ಮನಿಷಾ ಕಾಲು ನೆಲಕ್ಕೆ ಅಪ್ಪಳಿಸಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು. ಹೋಗ್ತಾ ಇರೋ ಅವಳನ್ನು ಹಿಂದಿನಿಂದ ನೋಡಿ, ಸೂಪರ್ ಫಿಗರ್, ಒಂದು ಸಾರಿ ಟೇಸ್ಟ್ ಮಾಡಿದ್ರೆ ಹೋಗುತ್ತೆ ಅಂತ ಒಂದು ತೀಕ್ಷ್ಣ ನೋಟ ಬೀರಿ ಮತ್ತೆ ಕೆಲಸದಲ್ಲಿ ಮುಳುಗ್ದ. ಮತ್ತೊಂದೆಡೆ ರಂಜಿನಿ ಮಧ್ಯಾಹ್ನದ ಊಟ ಸಮಯದವರೆಗೆ ಫುಲ್ ಕೆಲಸ ಮುಗಿಸಿ ವಿರಾಮದಲ್ಲಿ ವಿಶ್ವನ ಜೊತೆ ಊಟಕ್ಕೆ ಹೋದ್ಲು. ಅವಳನ್ನ ಕರ್ಕೊಂಡು ಹತ್ತಿರದ ಒಂದು ಫೇಮಸ್ ರೆಸ್ಟೋರೆಂಟ್ಗೆ ಹೋದ ವಿಶ್ವ. ಡಿಮ್ ಲೈಟ್ ಮತ್ತು ಸಣ್ಣ ಸಂಗೀತದೊಂದಿಗೆ ಆ ರೆಸ್ಟೋರೆಂಟ್ ವಾತಾವರಣ ಬಹಳ ಚೆನ್ನಾಗಿತ್ತು. ಸುತ್ತಲೂ ನೋಡಿದ ರಂಜಿನಿ, ವಾವ್, ಇಲ್ಲಿ ಬಹಳ ಚೆನ್ನಾಗಿದೆ, ನಂಗೆ ತಿಳಿದಂತೆ ನಾನೆಂದು ಇಂಥ ರೆಸ್ಟೋರೆಂಟ್ಗೆ ಬಂದಿಲ್ಲ, ಈ ಬಾರಿ ಅಮ್ಮನನ್ನು ಇಂಥ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅವಳು ಹಾಗೆ ವಿಚಿತ್ರವಾಗಿ ನೋಡ್ತಿದ್ರೆ, ಏನು ರಂಜಿನಿ, ಇಂಥ ಜಾಗಕ್ಕೆ ಬರೋದು ಇದೇ ಮೊದಲ ಅಂತ ಆಶ್ಚರ್ಯದಿಂದ ಕೇಳಿದ ವಿಶ್ವ. ಹೌದು, ನಾನೆಂದು ಇಷ್ಟು ಶ್ರೀಮಂತವಾಗಿರೋ ರೆಸ್ಟೋರೆಂಟಿಗೆ ಬಂದಿಲ್ಲ, ನಮ್ಮ ತಂಡದ ಜೊತೆ ರಾತ್ರಿ ಹೋಗಿದ್ವಲ್ಲ ಆ ರೆಸ್ಟೋರೆಂಟ್ಗೆ ಹೋಗಿದ್ದೆ ಅಷ್ಟೇ ಅಂದ್ಲು ರಂಜಿನಿ. ಓ ಸರಿ ಸರಿ ಅನ್ನತ್ತ ಫುಡ್ ಆರ್ಡರ್ ಮಾಡ್ದ ವಿಶ್ವ. ಆಮೇಲೆ ರಂಜಿನಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂದ ವಿಶ್ವ. ಹೇಳು ವಿಶ್ವ, ಏನು ವಿಷಯ ಅಂತ ಕೇಳಿದ್ಲು ರಂಜಿನಿ. ತಪ್ಪಾಗಿ ತಿಳ್ಕೊಳ್ಬೇಡ ರಂಜಿನಿ, ನೀನು ನನಗೆ ಬಹಳ ಇಷ್ಟ ಆಗ್ಬಿಟ್ಟಿದ್ಯಾ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣವಾ ಅಂತ ಕೇಳ್ದ ವಿಶ್ವ. ಆ ಮಾತಿಗೆ ಶಾಕ್ ಆದ ರಂಜಿನಿ, ಏನು ಮದುವೆಯಾ ಅಂತ ಕೇಳಿದ್ಲು. ಹೌದು ರಂಜಿನಿ, ನಾನು ಈ ವರ್ಷ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಸರಿಯಾದ ಹುಡುಗಿಗಾಗಿ ನಮ್ಮ ಮನೆಯವರು ಹುಡುಕ್ತಿದ್ದಾರೆ, ಅದೇನೋ ನನಗಿಷ್ಟವಾದ ನೀನೇ ಆದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂದ ವಿಶ್ವ. ಆ ಮಾತಿಗೆ ಏನು ಉತ್ತರ ಹೇಳಬೇಕೋ ತಿಳಿಯದೆ ತಡಬಡಾಯಿಸಿದ್ಲು ರಂಜಿನಿ. ಏನು ನಿನಗಿಷ್ಟ ಇಲ್ವಾ, ನಾನು ಚೆನ್ನಾಗಿಲ್ವಾ, ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ ಅಂತ ಸ್ವಲ್ಪ ಎಮೋಷ್ನಲ್ ಆಗಿ ಕೇಳ್ದ. ಹಾಗಲ್ಲ, ನಿಜವಾಗಿ ನನಗೆ ಕೆಲವು ಜವಾಬ್ದಾರಿಗಳಿವೆ, ಈಗಲೇ ನಾನು ಮದುವೆ ಅನ್ನೋ ಸಂಬಂಧಕ್ಕೆ ಹೋಗೋದಕ್ಕೆ ಬಯಸ್ತಿಲ್ಲ ಅಂತ ಹೇಳಿದ್ಲು ರಂಜಿನಿ. ಅಷ್ಟೇನಾ, ಅಥವಾ ನಾನು ಇಷ್ಟ ಇಲ್ಲದೆ ಏನಾದರೂ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳಿದ ವಿಶ್ವ. ನೋ 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 ಅಂಥದ್ದೇನಿಲ್ಲ, ನಿನ್ನನ್ನು ಯಾರು ಬೇಡ ಅಂತಾರೆ ವಿಶ್ವ, ನಿನ್ನ ನೋಡಿದ್ಲೇ ಬದುಕಬಹುದು ಗೊತ್ತಾ ಅಂತ ಯಾವುದೋ ಗುಂಗ್ನಲ್ಲಿ ಅಂದ್ಲು ರಂಜಿನಿ. ಅಂದರೆ ನಾನಂದರೆ ನಿನಗೆ ಇಷ್ಟ ತಾನೇ ಅಂತ ಅವಳ ಮುಖವನ್ನೇ ನೋಡ್ತಾ ಅಂದ ವಿಶ್ವ. ಆಗ ತಾನು ಏನು ಮಾತಾಡಿದೆ ಅಂತ ಅರ್ಥವಾದ ರಂಜಿನಿ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಹೇಳಿ ರಂಜಿನಿ, ಇಷ್ಟ ಅಂತ ಒಂದು ಮಾತು ಹೇಳು, ನಿನಗಾಗಿ ಎಷ್ಟು ದಿನ ಬೇಕಾದರೂ ಕಾಯೋದಕ್ಕೆ ನಾನು ರೆಡಿ ಅಂದ ವಿಶ್ವ. ಈ ದಿನಗಳಲ್ಲಿ ಹುಡುಗರ ಥರ ಪ್ರೇಮ ಅಂತ ಹಿಂದೆ ಬೀಳದೆ ನೇರವಾಗಿ ಮದುವೆ ಅಂತಿದ್ದಾನೆ, ಸುಂದರವಾಗಿದ್ದಾನೆ, ಒಳ್ಳೆ ಕೆಲಸ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿರುವಂತಿದೆ, ಸೊ ಓಕೆ ಹೇಳಿಬಿಟ್ರೆ ಅಂತ ಅಂದ್ಕೊಂಡ ರಂಜಿನಿ ಆ ಒಂದು ಮಾತು ಹೇಳೋದಕ್ಕೆ ಕಷ್ಟಪಡ್ತಿದ್ದಾಳೆ. ನೋಡು, ನಿನ್ನ ಮೌನವೇ ಅರ್ಧ ಒಪ್ಪಿಗೆ ಅಂತ ಅಂದ್ಕೊಳ್ಬಹುದಾ, ನನ್ನ ಮದುವೆ ಆಗೋದು ನಿನಗೆ ಓಕೆನಾ ಅಂತ ಅವಳು ಮುಖ ನೋಡಿ ಸಣ್ಣ ನಗುವಿನೊಂದಿಗೆ ಕೇಳಿದ ವಿಶ್ವ. ಮೊದಲಿನಿಂದಲೂ ಅವನ ನಗು ಅಂದರೆ ಹುಚ್ಚಿಡ್ತಿದ್ದೆ ರಂಜಿನಿ. ಆ ನಗುವಿಗೆ ಮತ್ತೊಮ್ಮೆ ಮರುಳಾಗಿ, ನಿಜ ಹೇಳಬೇಕಂದ್ರೆ ನಿನ್ನ ಬೇಡ ಅನ್ನೋದಕ್ಕೆ ಯಾವುದೇ ಕಾರಣ ಇಲ್ಲ, ಆದರೆ ಕನಿಷ್ಠ ನನಗೆ 1-2 ವರ್ಷ ಸಮಯ ಬೇಕು ವಿಶ್ವ, ಮತ್ತು ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಇಬ್ಬರು ಉದ್ಯೋಗಿಗಳು ಸಂಬಂಧದಲ್ಲಿ ಇರಬಾರ್ದು. ಸೊ ನಿನಗೆ ಓಕೆ ಅಂದರೆ ನೀನು ಈ 2 ವರ್ಷ ಕಾಯಬಹುದು, ನೀನು ನನಗಾಗಿ ಮದುವೆ
ಕಾಯ್ತೀಯಾ ಅಂತ, ನನ್ನ ಇಷ್ಟಪಡ್ತಿದ್ಯಾ ಅಂತ ಮತ್ತು ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ನಮ್ಮ ಕಂಪ್ನಿಯಲ್ಲಿ ತಿಳಿಬಾರ್ದು. ನಾವು ಜಾಗರೂಕರಾಗಿರಬೇಕು ಅಂತ ಹೇಳಿದ್ಲು ರಂಜನಿ. ನಿನಗಾಗಿ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಅಂತ ಮೊದಲೇ ಹೇಳಿದ್ದೆ ಅಲ್ವಾ. ನಿನ್ನನ್ನು ಬಿಟ್ಟು ನಾನು ಯಾರನ್ನು ಮದುವೆ ಆಗಲ್ಲ. ನನ್ನ ಲೈಫ್ನಲ್ಲಿರೋ ಒಂದೇ ಒಂದು ಹುಡುಗಿ ನೀನೇ. ನಿನ್ನ ಲೈಫ್ನಲ್ಲಿರೋ ಒಂದೇ ಒಂದು ಹುಡುಗ ನಾನೇ ಆಗಿರಬೇಕು ಎನ್ನುತ್ತಾ ಟೇಬಲ್ ಮೇಲಿದ್ದ ರಂಜನಿ ಕೈ ಮೇಲೆ ಕೈ ಹಾಕಿದ ವಿಶ್ವ. ಮತ್ತೊಂದು ಕೈನ ಅವನ ಕೈ ಮೇಲೆ ಇಟ್ಟು ಸಣ್ಣಗೆ ನಕ್ಕು ರಂಜನಿ, ಖಂಡಿತವಾಗಿಯೂ ನನ್ನ ಲೈಫ್ನಲ್ಲಿ ನೀನು ಮಾತ್ರ ಇರ್ತೀಯ ಅಂದ್ಲು. ಆ ಕ್ಷಣದಲ್ಲಿ ಅವಳಿಗೆ ಏನೂ ನೆನಪಾಗಲಿಲ್ಲ. ಕೇವಲ ಅವನ ಸುಂದರ ರೂಪ, ಅವನೊಂದಿಗೆ ಇಡಲಿರುವ ಸುಂದರ ಹೆಜ್ಜೆ. ಆಮೇಲೆ ಇಬ್ಬರು ಊಟ ಮಾಡಿ ಆಫೀಸ್ಗೆ ಹೊರಟು ಹೋದರು. ಸಾಯಂಕಾಲದವರೆಗೆ ರಂಜನಿಗೆ ಕೆಲಸದಲ್ಲೇ ಸಮಯ ಕಳೀತು. ಸಾಯಂಕಾಲ ಹೋಗೋ ಮುನ್ನ ವಿಶ್ವನಿಗೆ ಮೆಸೇಜ್ ಮಾಡಿದ್ಲು. ಆದರೆ ಅವನಿಂದ ರಿಪ್ಲೈ ಬರಲಿಲ್ಲ. ಇವನೇನು ಹೋಗುವಾಗ ಒಟ್ಟಿಗೆ ಹೋಗೋಣ ಅಂತ ಮಧ್ಯಾಹ್ನ ಹೇಳಿದ್ನಲ್ವಾ, ಇದುವರೆಗೆ ನನಗೆ ಮೆಸೇಜ್ ಮಾಡಿಲ್ಲ, ಕನಿಷ್ಠ ನನ್ನ ಮೆಸೇಜ್ಗೂ ರಿಪ್ಲೈ ಕೊಡ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ ಸ್ವಲ್ಪ ಹೊತ್ತು ಅವನಿಗೆ ಆಫೀಸ್ ಹತ್ರ ಕಾದ್ಲು. ಎಷ್ಟಕ್ಕೋ ಅವ್ನು ಬರ್ತಿದ್ದಕ್ಕೆ ನಾನು ಮನೆಗೆ ಹೋಗ್ತಿದ್ದೀನಿ, ನಾಳೆ ಸಿಗೋಣ ಅಂತ ಮೆಸೇಜ್ ಮಾಡಿ ಫ್ಲ್ಯಾಟ್ ಕಡೆ ಹೊರಟ್ಲು. ಮನೆಗೆ ಹೋಗಿ ಅಡುಗೆ ಮಾಡೋ ನೆಸೆಸಿಟಿ ಇಲ್ಲದೆ ಹೋಗುವಾಗಲೇ ಫುಡ್ ಪಾರ್ಸೆಲ್ ಕೂಡ ತಗೊಂಡು ನೇರವಾಗಿ ಫ್ಲ್ಯಾಟ್ ಮುಂದೆ ನಿಂತು ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಕೀ ತೆಗೆದು ಹೋಲ್ನಲ್ಲಿ ಹಾಕೋದಕ್ಕೆ ಹೋದ್ಲು. ಆದರೆ ಅಷ್ಟರಲ್ಲೇ ಫ್ಲ್ಯಾಟ್ ಕೀ ತೆಗೆದಿದ್ದರಿಂದ, ಅರೆ ಇದೇನು ಕೀ ತೆಗೆದಿದೆ, ಅಯ್ಯೋ ನನ್ನ ಮನೆಯಲ್ಲಿ ಯಾರಾದರೂ ಕಳ್ಳರು ನುಗ್ಗಿದ್ದಾರೆ ಏನು ಅಬ್ಬಾ ಅಂತ ಒಂದು ಕ್ಷಣ ಗಾಬರಿ ಆದವಳು. ಕಳ್ಳರು ಬಂದರೆ ಮಾತ್ರ ತೊಗೊಂಡು ಹೋಗೋದಕ್ಕೆ ಹಳೆ ಬಟ್ಟೆ ಬಿಟ್ಟು ಇನ್ನೇನಿದೆ, ಅಯ್ಯೋ ಹುಚ್ಚು, ಬಹುಶಃ ನಾನು ಬೆಳಗ್ಗೆ ಹೋಗುವಾಗ ಬಾಗಿಲು ಸರಿಯಾಗಿ ಹಾಕ್ತು ಹೋಗಿರಬಹುದು ಅಂತ ಅಂದ್ಕೊಂಡ ರಂಜನಿ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ಅಲ್ಲಿ ಕಂಡ ದೃಶ್ಯ ನೋಡಿ ಶಾಕ್ ಆಗಿ ಸ್ತಬ್ಧಳಾದ್ಲು. ಮನೆಗೆ ಬಂದ ರಂಜನಿ ಆಗಲಿ ತೆರೆದಿದ್ದ ಬಾಗಿಲು ನೋಡಿ ಶಾಕ್ ಆಗ್ತಾ ಒಳಗೆ ಹೋದರೆ ಅವಳ ಫ್ಲ್ಯಾಟ್ ತುಂಬ ಕೆಂಪು ಗುಲಾಬಿ ದಳಗಳಿಂದ ತುಂಬ ಹೋಗಿತ್ತು. ಅದು ನೋಡಿ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡಿದ ರಂಜನಿ ಬೇಗ ಬೇಗ ಒಳಗೆ ಬಂದು ನೋಡಿದ್ಲು. ಅದರಲ್ಲಿ ಯಾರೂ ಕಾಣಿಸ್ಲಿಲ್ಲ. ಇದೆಲ್ಲ ಯಾರು ಮಾಡಿದ್ದು ಅಂತ ಅಂದ್ಕೊಳ್ತಾ ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ಒಂದು ಚೀಟಿ ಅವಳ ಮೇಲೆ ಬಿತ್ತು. ಅದನ್ನು ಇಟ್ಕೊಂಡ ರಂಜನಿ ಓಪನ್ ಮಾಡಲಾಗಿ, ಮೈ ಡಿಯರ್ ಲವ್ಲಿ ರಂಜನಿ, ನಿನ್ನ ಬೆಡ್ ಮೇಲೆ ಸೀರೆ ಇದೆ, ಫ್ರೆಶ್ ಆಗಿ ಆ ಸೀರೆ ಉಟ್ಕೋ, ಲೆಟ್ಸ್ ಸೆಲೆಬ್ರೇಟ್ ಅವರ್ ಫಸ್ಟ್ ಕಪಲ್ ಡೇಟ್ ಅಂತ ಬರೆದಿತ್ತು. ಅದನ್ನು ಓದಿದ ರಂಜನಿಗೆ ಇದೆಲ್ಲ ಯಾರು ಮಾಡಿದ್ದು ಅಂತ ಅರ್ಥವಾದ ಕೂಡಲೇ ಅವಳ ಕೆನ್ನೆಗಳು ಕೆಂಪಾದವು. ಕೂಡಲೇ ಓಡಿ ಬೆಡ್ರೂಮ್ಗೆ ಹೋದ್ಲು. ಆ ರೂಮ್ ಕೂಡ ಗುಲಾಬಿಗಳಿಂದ ತುಂಬಿತ್ತು. ಬೆಡ್ ಮೇಲೆ ಸ್ಕೈ ಬ್ಲೂ ಕಲರ್ ಪ್ಲೇನ್ ಸೀರೆ ಮತ್ತು ಬ್ಲೌಸ್ ಇಟ್ಟಿದ್ರು. ಅದನ್ನು ನೋಡಿ ಥ್ರಿಲ್ ಆದ ರಂಜನಿ ತಕ್ಷಣ ಹೋಗಿ ಫ್ರೆಶ್ ಆಗಿ ಸೀರೆ ಉಟ್ಕೊಂಡು ಹೊರಗೆ ಬಂದ್ಲು. ಅವಳು ಹಾಲ್ಗೆ ಬರ್ತಿದ್ದಂತೆ ಸಡನ್ನಾಗಿ ಮೇಲಿಂದ ಅವಳ ಮೇಲೆ ಮಲ್ಲಿಗೆ ಹೂವಿನ ಮಳೆ ಸುರಿತು. ಓ ಗಾಡ್, ಅರೆ ವಿಶ್ವ ಎಲ್ಲಿದೆಯಾ, ಇದೆಲ್ಲ ಏನು ಅಂತ ಖುಷಿಯಿಂದ ಕೇಳಿದ್ಲು. ಅಷ್ಟರಲ್ಲಿ ಅವಳ ಮೇಲೆ ಇನ್ನೊಂದು ಚೀಟಿ ಬಿತ್ತು. ಅದನ್ನು ಓದಿದ್ರೆ ಕಮ್ ಟು ಬಾಲ್ಕನಿ ಅಂತಿತ್ತು. ತಕ್ಷಣ ಓಡ್ತಾ ಬಾಲ್ಕನಿಗೆ ಹೋದ್ಲು ರಂಜನಿ. ಅಲ್ಲೊಂದು ಟೇಬಲ್ ಮೇಲೆ ಕೇಕ್, ಕ್ಯಾಂಡಲ್ ಇದ್ವು. ಬಾಲ್ಕನಿ ತುಂಬ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಇಷ್ಟಾದರೂ ವಿಶ್ವ ಕಾಣಿಸ್ತಾನಂತ ಸುತ್ತಲೂ ನೋಡಿದ್ಲು. ಆಗಲೇ ಒಂದು ಪರದೆಯ ಹಿಂದಿನಿಂದ ವೈಟ್ ಡ್ರೆಸ್ನಲ್ಲಿ ಹೊರಗೆ ಬಂದ ವಿಶ್ವ. ಅವನು ಕೊಟ್ಟ ಸರ್ಪ್ರೈಸ್ ಮತ್ತು ಅವನು ನಾನು ನೋಡಿದ್ದೆ ಓಡ್ತಾ ಹೋಗಿ ಹಗ್ ಮಾಡಿಕೊಂಡು ರಂಜನಿ. ಅವಳಿಂದ ಈಗಾಗಲೇ ಅದನ್ನು ನಿರೀಕ್ಷಿಸಿದ್ದ ವಿಶ್ವ ಅವಳನ್ನ ಅಪ್ಕೊಂಡು ಮೇಲೆತ್ತಿದ. ಐ ಲವ್ ಯು ವಿಶ್ವ, ನಾನು ನಿನ್ನಿಂದ ಇಂತಹ ಸರ್ಪ್ರೈಸ್ ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿನಗೆ ಗೊತ್ತಾ, ಬಾಲ್ಯದಿಂದ ನನ್ನ ಲೈಫ್ನಲ್ಲಿ ಇಷ್ಟು ಹ್ಯಾಪಿ ಮೂಮೆಂಟು ಒಂದೂ ಇರಲಿಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂದ್ಲು. ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅವಳ ಹಗ್ನಲ್ಲೇ ಅರ್ಥವಾಗಿದ್ದಕ್ಕೆ ಅವಳನ್ನ ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ ವಿಶ್ವ. ಅವನ ತೋಳಿನಲ್ಲಿ ಅವಳು ಹೊಸ ಅನುಭವ ಪಡೀತಾ ಗಾಳಿಯಲ್ಲಿ ತೇಲ್ತಾ ಇದ್ಲು. ಆಗ ವಿಶ್ವ, ಮೈ ಡಿಯರ್ ರಂಜನಿ, ನಮ್ಮ ಡೇಟ್ ಶುರು ಮಾಡೋಣವಾ ಅಂತ ಮೆಲ್ಲನೆ ಅವಳನ್ನ ಬಿಡ್ತಾ ಅಂದ. ಅವನ ಅಪ್ಪಣೆಯಿಂದ ಬಿಡುಗಡೆಯಾಗೋದು ಸ್ವಲ್ಪವೂ ಇಷ್ಟ ಇಲ್ಲದಿದ್ರೂ ಅನಿವಾರ್ಯವಾಗಿ ಮೆಲ್ಲನೆ ಅವನನ್ನು ಬಿಟ್ಟಳು ರಂಜನಿ. ನಂತರ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಒಬ್ಬರ ಕಣ್ಣನ್ನು ಒಬ್ಬರು ನೋಡ್ತಾ ತಿನ್ನಿಸಿದ್ರು. ಕೇಕ್ ಮೇಲಿದ್ದ ಕ್ರೀಮ್ ಅವಳ ತುಟಿಗೆ ಅಂಟ್ಕೊಂಡಿದ್ದನ್ನು ಕಂಡ ವಿಶ್ವ ಮೆಲ್ಲನೆ ಅವಳ ಮುಖದ ಹತ್ತಿರ ಬಂದ. ಅದನ್ನು ನೋಡಿ ಸಡನ್ನಾಗಿ ಅವಳ ಹೃದಯ ಬಡಿತ ಹೆಚ್ಚಾಗಿ, ಏ ವಿಶ್ವ, ಏನು ಮಾಡ್ತಿದ್ಯಾ ಅಂತ ಹಿಂದಕ್ಕೆ ಸಿರಿಯೋದಕ್ಕೆ ಹೋದ್ಲು ರಂಜನಿ. ಆದರೆ ವಿಶ್ವ ತಕ್ಷಣ ಅವಳು ಸೊಂಟ ಹಿಡಿದು ತನ್ನ ಹತ್ತಿರ ಎಳ್ಕೊಂಡು ಅವಳ ತುಟಿ ಕಡೆ ಆಸೆಯಿಂದ ನೋಡ್ತಾ,
ಇಷ್ಟು ಸುಂದರ ಸಂಜೆ. ಅಪ್ಸರೆ ಅಂತ ಇವರು ನನ್ನ ಗರ್ಲ್ ಫ್ರೆಂಡ್ ತುಟಿಗಳು. ನನ್ನ ಹತ್ತಿರ ಬಾ ಅಂತ ಕರೀತಿದ್ರೆ ಬರದೆ ಹೇಗಿರ್ತೀನಿ ಅಂತ ಅನ್ನುತ್ತಲೇ ಅವಳ ತುಟಿಗೆ ಅಂಟಿದ್ದ ಕ್ರೀಮನ್ನು ತನ್ನ ತುಟಿಯಿಂದ ಸ್ವಚ್ಛ ಮಾಡಲು ಶುರು ಮಾಡಿದ ವಿಶ್ವ. ಮೊದಲ ಬಾರಿಗೆ ತಾನು ಪ್ರೀತಿಸಿದ ವ್ಯಕ್ತಿ ಅಷ್ಟು ಹತ್ತಿರ ಬಂದಿದ್ದರಿಂದ ಅವಳಿಗೇನೂ ತಿಳಿಯದ ಆತಂಕ. ಆದರೆ ಅವನ್ನೆಲ್ಲ ಯೋಚಿಸೋದಕ್ಕೆ ವಿಶ್ವ ಅವಕಾಶ ಕೊಡದೆ ಸಡನ್ನಾಗಿ ಅವಳ ತುಟಿಗೆ ತುಟಿ ಒತ್ತಿ ಮೆಲ್ಲನೆ ಮುತ್ತು ಕೊಡೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿಗೆ ಮೆಲ್ಲನೆ ಅವಳನ್ನ ಬಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಅವನು ಹಾಗೆ ನೋಡಿದ್ದಕ್ಕೆ ನಾಚಿಕೆ ಬಂದು ಹಿಂದಕ್ಕೆ ತಿರುಗಿ 2 ಕೈಗಳಿಂದ ಮುಖ ಮುಚ್ಕೊಂಡ್ಳು ರಂಜಿನಿ. ತಕ್ಷಣ ವಿಶ್ವ ಅವಳು ಭುಜ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಗಡ್ಡ ಹಿಡಿದು ಮೇಲೆತ್ತದ. ನಾಚಿಕೆಯಿಂದ ಬಾಕಿದ ಕಣ್ಣುಗಳನ್ನ ನೋಡ್ತಾ ಮೆಲ್ಲನೆ ಅವಳು ಕುತ್ತಿಗೆ ಹತ್ರ ಕಿಸ್ ಮಾಡ್ತಾ ಅವಳು ಮೈ ಮುಟ್ಟೋದಕ್ಕೆ ಶುರು ಮಾಡ್ದ. ರಂಜಿನಿಗೆ ಅವನನ್ನು ತಡಿಬೇಕು ಅಂತಿದ್ರು, ವಯಸ್ಸು ಅವಳ ಮಾತು ಕೇಳ್ತಾ ಇಲ್ಲ. ಆದರೆ ಅಷ್ಟರಲ್ಲಿ ಸಡನ್ನಾಗಿ ಅವಳಿಗೆ ತಾಯಿ ಮಾಲತಿ ಕಣ್ಮುಂದೆ ಬಂದಂತಾಗಿ ಪೂರ್ತಿ ಬಲ ಬಳಸಿ ಅವನನ್ನು ಹಿಂದಕ್ಕೆ ತಳ್ಳಿಬಿಟ್ಲು. ಆದರೆ ವಿಶ್ವ ಮತ್ತೆ ಅವಳನ್ನ ಹಿಡಿದು, ಏನಾಯ್ತು ರಂಜಿನಿ, ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ ಅಂತ ಅವಳ ಮುಖವನ್ನು ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋದ. ಪ್ಲೀಸ್ ವಿಶ್ವ, ಇದೆಲ್ಲ ಈಗಲೇ ಅಂದರೆ ನನಗೆ ಭಯ ಆಗ್ತಿದೆ. ಏನಿದ್ರೂ ಮದುವೆ ಆದಮೇಲೆ ಪ್ಲೀಸ್ ನನ್ನ ಸುಮ್ಮನೆ ತೊಂದರೆಗೆ ಸಿಲುಕಿಸ್ಬೇಡ ಅಂದ್ಲು ರಂಜಿನಿ. ಅಯ್ಯೋ ರಂಜಿನಿ, ನಾನು ನಿನ್ನನ್ನೇನು ಮಾಡ್ತಿಲ್ಲ, ಇದೊಂದು ಸುಮ್ಮನೆ ರೊಮ್ಯಾನ್ಸ್ ಅಷ್ಟೇ. ಪ್ರೇಮಿಗಳ ಮಧ್ಯೆ ಇಷ್ಟು ಇಲ್ದಿದ್ರೆ ಹೇಗೆ ಅನ್ನುತ್ತಾ ಅವಳು ಸೊಂಟ ಸುತ್ತ ಕೈ ಹಾಕಿ ಅಂದ ವಿಶ್ವ. ನಿಜವಾಗಿಯೂ ರೊಮ್ಯಾನ್ಸ್ ಅಷ್ಟೇ ತಾನೇ, ಅದಕ್ಕಿಂತ ಮುಂದೆ ಹೋಗಬಾರ್ದು ಅಂತ ಮುದ್ದಾಗಂದ್ಲು. ನೀನು ಹೀಗೆ ಮುದ್ದಾ ಕೇಳಿದ್ರೆ ಸುಮ್ಮನಿರೋದು ಕಷ್ಟ ಡಾರ್ಲಿಂಗ್ ಅಂತ ಅವಳ ಮೈ ಹತ್ತಿರ ತನ್ನ ತುಟಿಗಳಿಂದ ಚಕ್ಕಲುಗುಲಿ ಕೊಟ್ಟ ವಿಶ್ವ. ಆ ಮಾತಿಗೆ ಸುಂದರವಾಗಿ ನಕ್ಕ ರಂಜಿನಿ. ಥ್ಯಾಂಕ್ಸ್ ವಿಶ್ವ, ನನಗಾಗಿ ಯಾರೂ ಹೀಗೆ ಮಾಡಿಲ್ಲ. ನಮ್ಮ ಅಮ್ಮನ ನಂತರ ನನ್ನನ್ನು ಯಾರೂ ಇಷ್ಟು ಪ್ರೀತಿಸಿಲ್ಲ. ನಾನು ನಿನ್ನನ್ನು ನಿಜಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವು ಮದುವೆ ಆಗೋಣ ಅಂದ್ಲು. ಸರಿ ಖಂಡಿತ, ಆದರೆ ಆಗಾಗ ರೊಮ್ಯಾನ್ಸ್ಗೆ ಮಾತ್ರ ಅಡ್ಡಿ ಮಾಡಬೇಡ ಅಂದ ವಿಶ್ವ. ಅವನಾಗ ಮಾತಾಡ್ತಿದ್ದರೆ ರಂಜಿನಿ ಸಣ್ಣಗೆ ನಕ್ಲು. ಆ ನಗು ನೋಡಿ ಸಂತೋಷದಿಂದ, ಅಂದರೆ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ತಾನೇ ಅನ್ನತ್ಲೆ ಅವಳನ್ನ ಮತ್ತೆ ಅಪ್ಕೊಂಡ ವಿಶ್ವ. ಮತ್ತೊಂದೆಡೆ ಮನೆಗೆ ಹೋದ ರುದ್ರ ಫ್ರೆಶ್ ಆಗಿ ಡಿನ್ನರ್ಗೆ ಬಂದ. ಆಗಲೇ ಅವನ ತಾತ ಪುರುಷೋತ್ತಮ್ ಕೂಡ ಬಂದು ಟೇಬಲ್ ಹತ್ರ ಕೂತು, ಏನೋ ಸಿವೋ, ನಿಮ್ಮಮ್ಮನಿಗೆ ಏನೋ ಅಂದ್ಯಂತೆ, ಮಧ್ಯಾಹ್ನದಿಂದ ಮನೆಯಲ್ಲಿ ಎಲ್ಲರ ಮೇಲೆ ರೇಗ್ತಿದ್ದಾಳೆ ಅಂತ ಕೇಳಿದ್ರು. ನಾನೇನು ಅನ್ನಲಿಲ್ಲ, ನನ್ನ ಅನುಮತಿ ಇಲ್ಲದೆ ಯಾರನ್ನು ಕಂಪ್ನಿ ಕಳಿಸಿದ್ರು. ನನಗೆ ಅದು ನಿಜಕ್ಕೂ ಇಷ್ಟ ಆಗಲಿಲ್ಲ. ಹಾಗೆ ಮಾಡಬೇಡ ಅಂತ ಹೇಳಿದೆ ಅಷ್ಟೇ ಅನ್ನುತ್ತಾ ಭುಜ ಎಗರಿಸ್ತಾ ರುದ್ರ. ನಿಮ್ಮ ಅನುಮತಿ ಇಲ್ಲದೆ ಆಫೀಸ್ಗೆ ಕಳಿಸ್ಬಾ ಸರಿ, ಹಾಗಾದರೆ ನನಗಿಷ್ಟ ಆದವ್ರನ್ನ ಈ ಮನೆಗೆ ಕರೆ ತರಬಹುದಲ್ಲ, ಇಲ್ಲಿ ನೀನೇನು ಅಡ್ಡಿ ಮಾಡಲ್ವಲ್ಲ ಅಂತ ಕೇಳಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವಸುಂಧರ. ಹೌದು ಮಮ್ಮಿ, ಈ ಮನೆ ಕೇವಲ ನಂದು ಮಾತ್ರ ಅಲ್ಲ, ನಿಮ್ಮದು ಕೂಡ. ನಿಮ್ಮನ್ನ ಭೇಟಿ ಮಾಡೋರು ಯಾರು ಬಂದರೂ ನಂಗೆ ತೊಂದರೆ ಇಲ್ಲ, ಆದರೆ ನನ್ನನ್ನು ಭೇಟಿ ಮಾಡೋದಕ್ಕೆ ಯಾರು ಬಂದರೂ ಮೊದಲು ನನ್ನ ಅನುಮತಿ ಪಡಿಬೇಕು. ಇಲ್ದಿದ್ರೆ ಅವ್ರು ಎಷ್ಟೇ ದೊಡ್ಡವರಾದರೂ ನಾನು ಮಾತ್ರ ಮಾತಾಡೋದಕ್ಕೆ ಸಮಯ ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳ್ದ ರುದ್ರ. ಮನುಷ್ಯನ ಪತನಕ್ಕೆ ಕೆಲವು ಕ್ಷಣಗಳ ದೌರ್ಬಲ್ಯ ಸಾಕು. ಅದರಲ್ಲಿಯೂ ವಯಸ್ಸಿನಲ್ಲಿರೋ ಹೆಣ್ಣುಮಗಳ ಜೀವನ ಹಾಳಾಗಲು ಬಹಳ ಸಣ್ಣ ಸಣ್ಣ ಕ್ಷಣಗಳು ಸಾಕು. ಇಲ್ಲಿ ರಂಜಿನಿ ಕೂಡ ಅಷ್ಟೇ. ತಾಯಿಯ ಪ್ರೀತಿ ಹೊರತುಪಡಿಸಿ ಬೇರೆ ಪ್ರೀತಿ ತಿಳಿಯದವಳು ಯಾರು ಪ್ರೀತಿ ತೋರಿಸೋದು ತಕ್ಷಣ ಬಾಗ್ಬಿಡ್ತಾಳೆ. ಹೊರಗೆಲ್ಲರೂ ಮೆಚೂರ್ಡ್ ಆಗಿರೋದಿಲ್ಲ, ಕೆಲವು ಪೆಟ್ಟು ತಿಂದ ಮೇಲೆ ಮೆಚೂರ್ಡ್ ಆಗೋದು. ಇನ್ನು ಈ ಕಡೆ, ಹೌದು ಮಮ್ಮಿ, ಈ ಮನೆ ಕೇವಲ ನಂದು ಮಾತ್ರ ಅಲ್ಲ, ನಿಮ್ಮದು ಕೂಡ. ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಯಾರು ಬಂದರೂ ನಂಗೆ ತೊಂದರೆ ಇಲ್ಲ, ಆದರೆ ನನ್ನನ್ನು ಭೇಟಿ ಮಾಡೋದಕ್ಕೆ ಯಾರು ಬಂದರೂ ಮೊದಲು ನನ್ನ ಅನುಮತಿ ಪಡಬೇಕು. ಇಲ್ದಿದ್ದರೆ ನಾನು ಅವ್ರಿಗೆ ಯಾರೇ ಆದರೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಗಟ್ಟಿಯಾಗಿ ಹೇಳ್ದ ಅವನು. ಇದು ಸರಿಯಲ್ಲ ರುದ್ರ, ನೀನು ಹೇಳ್ದಂತೆ ಮಾಡಬೇಕಂದ್ರೆ ಹೇಗೆ ಸಾಧ್ಯ ಅಂದ್ಲು ವಸುಂಧರ. ಯಾಕೆ ಮಮ್ಮಿ ಅಂತ ಕೈ ತೊಳ್ಕೊಂಡ ರುದ್ರ. ಯಾಕಂದರೆ ನಾಳೆ ಒಂದು ಫ್ಯಾಮಿಲಿ ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾರೆ, ನೀನಿದ್ರೆ ಚೆನ್ನಾಗಿರುತ್ತೆ ಅಂದ್ಲು ವಸುಂಧರ. ನೋಡ್ತೀನಿ ಮಮ್ಮಿ, ಸಾಧ್ಯ ಆದರೆ ಇರ್ತೀನಿ, ಇಲ್ದಿದ್ರೆ ನೀವು ನೋಡ್ಕೊಳ್ಳಿ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದ. ಹೋಗ್ತಾ ಇರೋ ಮಗನನ್ನೇ ನೋಡ್ತಿದ್ದ ವಸುಂಧರ ಜೊತೆ, ವಸುಂಧರ, ಅವನಿಗಿಷ್ಟ ಇಲ್ಲದೆ ನೀನು ಯಾವುದೇ ವಿಷಯದಲ್ಲೂ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವನ ಹಠದ ಬಗ್ಗೆ ನಿನಗೆ ತಿಳಿದಿದೆ ಅಲ್ವಾ? ಹಾಗಾಗಿ ಅನಾವಶ್ಯಕವಾಗಿ ಅವನ ಕೈಯಲ್ಲಿ ಏನೋ ಮಾಡಿಸ್ಬೇಕು ಅಂದ್ಕೊಂಡು ನೀನು ಪೆಟ್ಟು ತಿನ್ನಬೇಡ, ಮನಸ್ಸು ನೋಯಿಸ್ಕೊಳ್ಬೇಡ ಅಂದರು ಪುರುಷೋತ್ತಮ್.
ನಾನು ಅವನ ತಾಯಿ ಮಾವನವರೇ, ಅವನಿಗಿಂತ ಹೆಚ್ಚು ಹಠ ನನಗಿದೆ. ಮನುಷ್ಯ ವಿಷಯದಲ್ಲಿ ಅವನು ಹೇಗೆ ನನ್ನ ಮಾತು ಕೇಳಲ್ಲ ಅಂತ ನಾನು ನೋಡೇ ಬಿಡ್ತೀನಿ ಅಂದ್ಲು ವಸುಂಧರ. ನಾನು ಹೇಳಬೇಕಾದನ್ನು ಹೇಳಿದ್ದೀನಿ, ಆಮೇಲೆ ನಿಮ್ಮ ಇಷ್ಟ. ಆದರೆ ನನ್ನನ್ನು ಮಾತ್ರ ಮಧ್ಯಕ್ಕೆ ಎಳಿಬೇಡಿ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಅವನನ್ನು ಯಾವುದೇ ವಿಷಯದಲ್ಲೂ ಒತ್ತಾಯ ಮಾಡಲ್ಲ ಅಂತ ಹೇಳಿ ಹೊರಟು ಹೋದರು ಪುರುಷೋತ್ತಮ್. ಮಾವನವರು ಕೂಡ ಕೈ ಬಿಟ್ಟಿದ್ದರಿಂದ ಮಗನನ್ನು ದಾರಿಗೆ ತರೋದು ಹೇಗೆ ಅಂತ ಯೋಚಿಸ್ತಾ ಕೂತರು ವಸುಂಧರ. ಮತ್ತೊಂದೆಡೆ ಮರುದಿನ ಬೆಳಿಗ್ಗೆ ಎದ್ದ ವಿಶ್ವ ಕಣ್ಬಿಟ್ಟು ನೋಡ್ದ. ಪಕ್ಕದಲ್ಲಿ ರಂಜನಿ ಇನ್ನೂ ನಿದ್ರೆಯಲ್ಲಿದ್ದಾಳೆ. ರಾತ್ರಿ ಮೊದಲ ಡೇಟ್ ಮುಗಿಸಿದ ವಿಶ್ವ ಆ ರಾತ್ರಿ ಅಲ್ಲೇ ರಂಜನಿ ಜೊತೆ ಉಳ್ಕೊಂಡಿದ್ದ. ಹಾಗಾಗಿ ಎದ್ದು ಕೂಡಲೇ ಪಕ್ಕದಲ್ಲಿದ್ದ ಅವಳನ್ನ ಮೆಲ್ಲನೆ ಅಪ್ಕೊಳ್ಳಲು ಹೋದ. ಆದರೆ ಅವನ ಸ್ಪರ್ಶ ತಗಲಿದ ಕೂಡಲೇ ಬೆಚ್ಚಿ ಬಿದ್ದು ಎದ್ದ ರಂಜನಿ ದೂರ ಸರಿತಾ, ಹೇ ವಿಶ್ವ, ಇದೆಯಾ? ಗುಡ್ ಮಾರ್ನಿಂಗ್. ಹೋಗು, ಬೇಗ ಫ್ರೆಶ್ ಆಗು. ಇವತ್ತು ಬೆಳಗ್ಗೆ ಮೀಟಿಂಗ್ ಇದೆ ಅಂತ ಗೊತ್ತು ತಾನೇ? ಬೇಗ ಆಫೀಸ್ಗೆ ಹೋಗಬೇಕು. ನಾನು ತಯಾರಾಗೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಓಡ್ತಾ ವಾಶ್ರೂಮ್ ಒಳಗೆ ಹೋದ್ಲು. ತಪ್ಪಿಸ್ಕೊಂಡು ಹೋದ ರಂಜನಿ ಕಡೆ ಸಣ್ಣದಾಗಿ ನೋಡಿ ನಕ್ಕ ವಿಶ್ವ. ಪರವಾಗಿಲ್ಲ, ರಾತ್ರಿ ಇಡೀ ಒಂದೇ ಬೆಡ್ ಮೇಲೆ ಮಲಗಿದ್ರು ಬಹಳ ಕಂಟ್ರೋಲ್ ಆಗಿದೆಯಾ ಅಂದ್ಕೊಂಡು ಅವನು ಕೂಡ ಅಲ್ಲಿಂದ ಹೊರಟ. ನಂತರ ಆಫೀಸ್ಗೆ ಹೋದ ಅವರಿಬ್ಬರು. ಮಧ್ಯಾಹ್ನ ಊಟ ಮಾಡುವಾಗ ಮತ್ತೆ ಭೇಟಿಯಾದರು. ವಿಶ್ವ, ನನಗೊಂದು ಫ್ಲ್ಯಾಟ್ ನೋಡ್ಕೊಡ್ತೀಯಾ ಅಂತ ಕೇಳಿದ್ಲು. ಯಾಕೆ? ಹೀಗಿರೋ ಫ್ಲ್ಯಾಟಿಗೆ ಏನಾಗಿದೆ, ಚೆನ್ನಾಗಿದೆ ಅಲ್ವಾ ಅಂದ ವಿಶ್ವ. ಅರೆ, ಅದು ಆಫೀಸ್ ಫ್ಲ್ಯಾಟ್. ನಾನು ಮೊನ್ನೆ ಹೇಳಿದ್ನಲ್ಲ, ನಾನು ಇನ್ನೊಂದು ವಾರದಲ್ಲಿ ಖಾಲಿ ಮಾಡಬೇಕು ಅಂದ್ಲು ರಂಜನಿ. ಹಾಗಾದರೆ ಬೇರೆ ಫ್ಲ್ಯಾಟ್ ಯಾಕೆ? ನೀನು ನನ್ನ ಮನೆಗೆ ಬಂದುಬಿಡು, ಇಬ್ಬರು ಶೇರ್ ಮಾಡ್ಕೊಳ್ಳೋಣ, ನಮಗೂ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಕಣ್ಣು ಹೊಡೆದ ವಿಶ್ವ. ಆ ಮಾತಿಗೆ ಗಾಬರಿಯಿಂದ ಸುತ್ತಲೂ ನೋಡಿದ ರಂಜನಿ. ವಿಶ್ವ, ಆಫೀಸ್ನಲ್ಲಿಂಥ ಕೆಲಸ ಮಾಡಬೇಡ. ಹೇಳಿದ್ದೀನಲ್ವಾ, ನನಗೆ ಈ ಕೆಲಸ ಬಹಳ ಮುಖ್ಯ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ತಿಳಿದ್ರೆ ನನ್ನ ಕೆಲಸ ಹೋಗುತ್ತೆ. ಪ್ಲೀಸ್ ಗೌರವ ಕಾಪಾಡ್ಕೋ ಅಂತ ಮೆಲ್ಲನೆ ಹೇಳಿದ್ಲು. ಗರ್ಲ್ ಫ್ರೆಂಡ್, ಲವರ್, ಹೆಂಡ್ತಿ, ಇವ್ರ ಹತ್ರ ಗೌರವ ಕಾಪಾಡ್ಕೊಳ್ಳೋದು ಕಷ್ಟ ಅಪ್ಪ. ಸರಿ, ನಿಂಗೆ ತೊಂದರೆ ಕೊಡಲ್ಲ ಬಿಡು, ಆದರೆ ಸಾಯಂಕಾಲ ನನ್ನ ಮನೆಗೆ ಶಿಫ್ಟ್ ಆಗಿಬಿಡು ಅಂದ ವಿಶ್ವ. ಇಬ್ಬರು ಬೇರೆ ಬೇರೆ ಮನೆಯಲ್ಲಿದ್ದರು. ನಿನ್ನ ರೊಮ್ಯಾನ್ಸ್ನಿಂದ ಹುಚ್ಚು ಹಿಡಿಸ್ತಿದ್ಯಾ? ಇಬ್ಬರು ಒಂದೇ ಮನೆಯಲ್ಲಿದ್ದರೆ ನಿನ್ನ ತಡೆಯೋದಕ್ಕೆ ಸಾಧ್ಯವಾ ಅಂದ್ಲು ರಂಜನಿ. ಹೇ, ಸುಮ್ಮನೆ ಆ್ಯಕ್ಟ್ ಮಾಡಬೇಡ. ನನಗನ್ಸುತ್ತೆ ನಿನಗೂ ಓಕೆ ಅಂತ, ಆದರೆ ಮೇಲೆ ಮಾತ್ರ ಬಣ್ಣ ಹಚ್ತಿದ್ಯಾ. ಐ ನೋ ಬೇಬಿ ಅಂತ ತುಂಟುತನದಿಂದ ಅಂದ ವಿಶ್ವ. ಆ ಮಾತುಗಳಿಗೆ ನಾಚಿಕೆ ಪಟ್ಟ ರಂಜನಿ ತಕ್ಷಣ ಗಂಭೀರವಾಗ್ತಾ, ಇದ್ರ ಬಗ್ಗೆ ಸಾಯಂಕಾಲ ಭೇಟಿಯಾದಾಗ ಫೈನಲ್ ಮಾಡೋಣ ಅಂದ್ಲು. ಫೈನಲ್ ಆಗಲೇ ಆಗಿದೆ. ಸಾಯಂಕಾಲ ಇಬ್ಬರು ಸೇರಿ ಲಗೇಜ್ ಶಿಫ್ಟ್ ಮಾಡಿದ್ದೀವಿ, ಇದೇ ಕೊನೆ ಮಾತು ಅಂತ ಹೇಳಿ ಅವಳಿಗೆ ಇನ್ನೊಂದು ಮಾತು ಆಡೋದಕ್ಕೂ ಅವಕಾಶ ಕೊಡದೆ ಲಾಕ್ ಮಾಡ್ದ ವಿಶ್ವ. ರಂಜನಿಗೂ ಮನಸ್ಸಿನ ಸಂತೋಷ ಅನಿಸಿದ್ರಿಂದ ಸರಿ, ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಹೋದ್ಲು. ಹೋಗ್ತಾ ಇರೋ ಅವಳನ್ನು ನೋಡಿ ಮುಂದಿನಿಂದ ಮೈ ಮರೆಸ್ತಿದ್ರೆ ಹಿಂದಿನಿಂದ ಬಾ ಬಾ ಅಂತ ಕರೆಯುವಂತಿದೆ ಡಾರ್ಲಿಂಗ್. ನೀನು ನನ್ನ ಮನೆಗೆ ಬಂದರೆ ನಮಗೆ ಪ್ರತಿದಿನ ಹಬ್ಬವೇ ಅಂತ ಅಂದ್ಕೊಂಡ ವಿಶ್ವ. ಮತ್ತೊಂದೆಡೆ ಮಲಗದೆ ಹಾಸಿಗೆ ಮೇಲೆ ನೋಡ್ತಿದ್ದಾಳೆ ಮಾಲತಿ. ಪಕ್ಕದ ಬೆಡ್ ಮೇಲಿದ್ದ ಕವಿತಾ ಅವಳನ್ನ ನೋಡಿ, ಏನು ಯೋಚಿಸ್ತಿದೀಯಾ ಮಾಲತಿ ಅಂತ ಕೇಳಿದ್ಲು. ಏನಿಲ್ಲ ಕವಿ, ನಮ್ಮ ರಂಜನಿಗೆ ಮದುವೆ ಮಾಡೋಣವಾ ಅಂತ ಕೇಳಿದ್ಲು ಮಾಲತಿ. ಏನು, ರಂಜನಿಗೆ ಮದುವೆನಾ? ಅಷ್ಟೆಲ್ಲ ಅವಳಿಗೆ ಮದುವೆ ಯಾಕೆ ಮಾಲತಿ? ಅವಳಿಗೆ ಈಗಿನ್ನೂ 22 ವಯಸ್ಸು, ಈಗಲೇ ಮದುವೆ ಮಾಡ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ಲು ಕವಿತಾ. ಹಾಗಲ್ಲ, ಈಗಾಗಲೇ ಆ ಚಂದ್ರ ನಮ್ಮನ್ನು ಹುಡುಕ್ತಿದ್ದಾನೆ. ಬಹುಶಃ ಆ ಮನೆ ಬ್ಲಾಸ್ಟ್ ಆಗಿದ್ದರಿಂದ ನಾವು ಸತ್ತಿದ್ದೀವಿ ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಿಲ್ಲ. ಸೊ ಈ ಸಮಯದಲ್ಲಿ ಅವಳಿಗೆ ಮದುವೆ ಮಾಡಿದ್ರೆ ಅವಳು ಆಯಾಗ ಸಂಸಾರ ಮಾಡ್ಕೊಂಡಿರ್ತಾಳೆ. ಆಮೇಲೆ ನಮ್ಮ ಕಷ್ಟ ಏನಿದೆಯೋ ನಾವು ಪಡೋಣ ಅಂದ್ಲು ಮಾಲತಿ. ನೀನು ಹೇಳಿದ ಕೂಡ ಸರಿಯೇ, ಆದರೆ ರಂಜನಿ ಅಭಿಪ್ರಾಯ ಕೂಡ ಕೇಳು. ಅವಳು ಯಾರನ್ನಾದರೂ ಪ್ರೀತಿಸಿದಾಳೋ ಏನೋ ತಿಳ್ಕೊ, ಆಮೇಲೆ ನಾವು ಸಂಬಂಧವನ್ನು ನೋಡಬಹುದು ಅಂದ್ಲು ಕವಿತಾ. ಸರಿ, ನೀನು ಹೇಳಿದಂತೆ ಮಾಡ್ತೀನಿ. ಅವಳನ್ನ ಕೇಳ್ತೀನಿ. 1-2 ವರ್ಷಗಳಲ್ಲಿ ಅವಳ ಮದುವೆ ಮಾಡಿಬಿಟ್ರೆ ಇನ್ನು ಯಾವ ಗೊಂದಲ ಇರಲ್ಲ ಅಂದ್ಲು ಮಾಲತಿ. ಸಮಯ ಬಂದಾಗ ಎಲ್ಲವೂ ತಾನಾಗಿಯೇ ನಡೆಯುತ್ತೆ ಬಿಡು, ಹೆಚ್ಚು ಯೋಚಿಸ್ದೆ ಮಲಗು ಅಂತ ಇನ್ನೊಂದು ಕಡೆ ತಿರುಗಿ ಮಲಗಿದ್ಲು ಕವಿತಾ. ಅದೇ ಸಮಯದಲ್ಲಿ ವಿಶ್ವ ತನ್ನ ಮನೆಯಲ್ಲಿ ಕುಡಿತಿದ್ರೆ ಅವನಿಗೆ ಆಮ್ಲೆಟ್ ಮಾಡಿಕೊಟ್ಲು ರಂಜನಿ. ಆಫೀಸ್ ಮುಗಿದ ಕೂಡಲೇ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅವಳನ್ನ ತನ್ನ ಮನೆಗೆ ಕರೆ ತಂದಿದ್ದ ವಿಶ್ವ. ಅವಳು ಬಂದು ಖುಷಿಯಲ್ಲಿ ಕುಡಿತಿದ್ದೀನಿ ಅಂತ ಹೇಳಿ ಆಮ್ಲೆಟ್ ಕೇಳಿದ್ದಕ್ಕೆ ಅವಳು ಕೂಡ ಮಾಡಿಕೊಟ್ಲು.
ಕುಡಿದ್ರೆ ಏನಾಗುತ್ತೆ ವಿಶ್ವ ಅಂತ ಕೇಳಿದ್ಲು. ಆನಂದ ಸಿಗುತ್ತೆ, ಸ್ವರ್ಗ ಕಾಣಿಸುತ್ತೆ, ಮಾಡಲಾಗದ ಕೆಲಸಗಳನ್ನೆಲ್ಲ ಮಾಡೋ ಧೈರ್ಯ ಬರುತ್ತೆ ಅಂದ ವಿಶ್ವ. ಹೌದಾ, ಇನ್ನು ಏನೇನಾಗುತ್ತೆ ಅಂತ ಕೇಳಿದ್ಲು ರಂಜನಿ. ಅವಳ ಕೈ ಹಿಡಿದು ಎಳೆದು ಮಡಿಲಲ್ಲಿ ಕೂರಿಸ್ಕೊಂಡ ವಿಶ್ವ. ಅದ್ಭುತವಾದ ಹಾಸಿಗೆ ಸುಖ, ಇಷ್ಟದ ಹುಡುಗಿಗೆ ಅತಿಯಾದ ಸ್ವರ್ಗದ ಸುಖ ಕೂಡ ಆಗಬಹುದು ಅಂದ. ಅವರ ಕುತ್ತಿಗೆ ಸುತ್ತ ಕೈ ಹಾಕಿದ ರಂಜನಿ ಹೌದಾ ಅಂದ್ಲು. ಅಷ್ಟು ಅನುಮಾನ ಇದ್ದರೆ ನೀನು ಕೂಡ ಒಂದು ಸಾರಿ ಕುಡಿದು ನೋಡು ಅನ್ನುತ್ತಾ ಒಂದು ಕೈಯಿಂದ ಸೊಂಟ ಅಳಿಯುತ್ತಲೇ ಅವಳ ತುಟಿಗೆ ವೈನ್ ಹತ್ರ ತಂದ. ಅದಕ್ಕೆ ರಂಜನಿ ಗಾಬರಿಯಿಂದ ಅವನ ಮೇಲಿಂದ ಹೇಳೋದಕ್ಕೆ ಹೋಗ್ತಾ ನೋ 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 ವಿಶ್ವ, ನಂಗೆ ಬೇಡ ಅಂದ್ಲು. ಆದರೆ ವಿಶ್ವ ಅವಳನ್ನ ಬಿಡದೆ ಕುಡಿ ರಂಜನಿ, ಇದನ್ನು ತಗೊಂಡ್ರೆ ಇವತ್ತು ನಿನಗೂ ಸ್ವರ್ಗ ಅಂದರೆ ಹೇಗಿರುತ್ತೆ ಅಂತ ತಿಳಿಯುತ್ತೆ ಅಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.